ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಯಾರ್ಯಾರು ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಅವರದೆಲ್ಲ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ದರ್ಶನ್ ಜಾಮೀನು ಅರ್ಜಿ ಕೂಡ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವತ್ತು ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ನಿಗದಿಯಾಗಿರ್ತಕ್ಕಂಥದ್ದು. ಬೇಲ್ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಇದರಿಂದ ನಿರಾಸೆಯಾಗಿದೆ ಸಹಜವಾಗಿ. ಮತ್ತೊಂದು ಕಡೆ A1 ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಮುಂದೂಡಿಕೆಯಾಗಿದೆ. ಅದು 4ನೇ ತಾರೀಕಿಗೆ ಆಗಿದೆ. ಪವಿತ್ರ ಗೌಡ ರವಿಶಂಕರ್ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಅದು ಕೂಡ ವಿಚಾರಣೆ ಅಕ್ಟೋಬರ್ 4ನೇ ತಾರೀಕಿಗೆ ಬರುತ್ತೆ. ಅಲ್ಲಿಗೆ ಬಹುತೇಕ ಎಲ್ಲರ ಜಾಮೀನು ಅರ್ಜಿಯ ವಿಚಾರಣೆ 4ನೇ ತಾರೀಕಿಗೆ ನಿಗದಿಯಾದಂತೆ ಕಂಡು ಬರ್ತಾ ಇದೆ. ನೋಡಬೇಕು ಅವರವರ ಪರ ವಕೀಲರು ಏನು ವಾದ ಮಂಡಿಸ್ತಾರೆ ಅಂತಂದ್ಬಿಟ್ಟು. ಅದಾದ ನಂತರ ಜಾಮೀನು ಸಿಗುತ್ತಾ ಇಲ್ವಾ, ಕೆಳ ಹಂತದ ನ್ಯಾಯಾಲಯ ಜಾಮೀನು ನಿರಾಕರಣೆ ಮಾಡಿದ್ರೆ ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಅದೆಲ್ಲ ಮುಂದೆ ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ವಿಚಾರಣೆಯನ್ನು ಮುಂದೂಡೋದಕ್ಕೆ ಕೂಡ ಕೆಲವು ಕಾರಣಗಳು ಇರ್ತವೆ ಕೋರ್ಟ್ನಲ್ಲಿ, ಯಾತಕ್ಕೋಸ್ಕರ ಮುಂದೂಡಿಕೆ ಮಾಡಿದ್ರು ಅಂತ. ಸೊ ಇವತ್ತು ಏನು ನಡೀತು ಹಾಗಾದ್ರೆ ಕೋರ್ಟ್ ಹಾಲ್ನಲ್ಲಿ? ಅರವಿಂದ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್ ಮತ್ತು ರವಿಶಂಕರ್ 4 ಅರ್ಜಿ ವಿಚಾರಣೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಇತ್ತು. ಮೊದಲಿಗೆ ನಟ ದರ್ಶನ್ ಪರ ವಕೀಲರು ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ಹಾಜರು ಆಗಬೇಕಾಗಿತ್ತು. ಆದರೆ ಅವರ ಜೂನಿಯರು ಇವತ್ತು ವಿಚಾರಣೆಗೆ ಹಾಜರಾಗಿ ವಾದ ಮಂಡನೆಗೆ ಸಮಯಾವಕಾಶ ಕೇಳಿದರು. ಹಾಗಾಗಿ ನಟ ದರ್ಶನ್ ಅವರ ಜಾಮೀನು ಅರ್ಜಿಯನ್ನು 4ನೇ ತಾರೀಕಿಗೆ ಅಕ್ಟೋಬರ್ 4ನೇ ತಾರೀಕಿಗೆ ಮುಂದೂಡಲಾಯಿತು. ನಂತರದಲ್ಲಿ ಪವಿತ್ರ ಗೌಡ ಅರ್ಜಿ ಜಾಮೀನು ವಿಚಾರಣೆಗೆ ಬಂದಿತ್ತು. ಕಳೆದ ಶುಕ್ರವಾರ ಅವರ ಪರ ವಕೀಲರಾದಂಥ ಟಾಮಿ ಸಬಾಸ್ಟಿನ್ ಅವರು ವಾದ ಮಂಡಿಸಿದ್ರು. ಇವತ್ತಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಸರ್ಕಾರಿ ಪರ ವಕೀಲರಿಗೆ ಅವಕಾಶ ನೀಡಲಾಗಿತ್ತು. ಆದರೆ ಸರ್ಕಾರಿ ಪರ ವಕೀಲರು ನಮಗೂ ಕೂಡ ಸಮಯಾವಕಾಶ ಬೇಕು, 15 ದಿನಗಳ ಕಾಲ ಅವಕಾಶ ಕೊಡಿ ಅಂತ ಅವರು ಜೂನಿಯರ್ ಕಡೆಯಿಂದ ಮತ್ತೆ ನ್ಯಾಯಾಧೀಶರಿಗೆ ಕಳಿಸ್ತಾರೆ. ಆದರೆ ನ್ಯಾಯಾಧೀಶರು ಈ ಕ್ಷಣಕ್ಕೆ ಕೊಡೋಕ್ಕಾಗೋದಿಲ್ಲ, ಅವ್ರನ್ನ ಸೀನಿಯರ್ ಕರೆಸಿ ಅನ್ನೋ ಮಾತುಗಳನ್ನು ಹೇಳ್ತಾರೋ. ಆದರೂ ಕೂಡ ಕೆಲ ಕಾಲ ಮುಂದೂಡಿಕೆ ನಂತರದಲ್ಲಿ ಆ ಕೇಸನ್ನು ಕೂಡ ಅಕ್ಟೋಬರ್ 4ಕ್ಕೆ ಮುಂದೂಡಲಾಯಿತು. ಮತ್ತೊಂದು ಕಡೆ ರವಿಶಂಕರ್ ಮತ್ತು ಲಕ್ಷ್ಮಣ್ ಅವ್ರದ್ದು ಕೂಡ ಜಾಮೀನು ಅರ್ಜಿ ಇತ್ತು. ಅವರ ಪರ ಕೂಡ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೇಳಿದ ಹಿನ್ನೆಲೆಯಲ್ಲಿ ಎಲ್ಲರೂ 4 ಜನರ ಜಾಮೀನು ಅರ್ಜಿಯನ್ನು ಈಗ ಅಕ್ಟೋಬರ್ 4ಕ್ಕೆ ಮುಂದೂಡಲಾಗಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮ ಎಲ್ಲ ಮಾಹಿತಿಗೆ. ಸೊ ಅಲ್ಲಿಗೆ 4 ಜನರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಕೋರ್ಟ್ನಲ್ಲಿ ನಿಗದಿಯಾಗಿತ್ತು. ಎಲ್ಲರ ವಿಚಾರಣೆಯನ್ನು ಅಕ್ಟೋಬರ್ 4ಕ್ಕೆ ಘನ ನ್ಯಾಯಾಲಯ ಮುಂದೂಡಿದೆ.